ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತವನ್ನು ಕೋರಿದ ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ 25.1.5. ಪೋಷಣ್ ಟ್ರ್ಯಾಕರ್ನ ಯಾರು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಹೊಸದಾಗಿ ಬಂದಿರುವಂಥ ವಿಷಯ ಏನು, ಯಾವುದಾದ್ರೂ ಹೊಸದಾಗಿ ವಿಷಯ ಬಂದಾಗ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ. ಇಲ್ಲಿ ಇವತ್ತು 25.1.5ರಲ್ಲಿ ಹೊಸದಾಗಿ ಬಂದಿರುವಂಥದ್ದು ಸರ್ಚ್ ಫಾರ್ ಅ ಬೆನಿಫಿಷರಿ ಇನ್ SMP ಲೀಸ್ಟ್ ಅನ್ನುವಂಥದ್ದು ಇವತ್ತು ಪೋಷಣ್ ಟ್ರ್ಯಾಕರ್ 25.1.5ರಲ್ಲಿ ಬಂದಿರುವಂಥ ವಿಷಯ ಆಗಿದೆ. ಅದೇನು ಅನ್ನೋದನ್ನು ನಾವು ಪೋಷಣ್ ಟ್ರ್ಯಾಕರಲ್ಲಿ ಹೋಗಿಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಪೋಷಣ್ ಟ್ರ್ಯಾಕರ್ ಓಪನ್ ಮಾಡಿದ ತಕ್ಷಣ ಮೊದಲನೇದಾಗಿ ನಾವು ಇಲ್ಲಿ ಡೈಲಿ ಟ್ರ್ಯಾಕಿಂಗಿಗೆ ಹೋಗೋಣ. ಡೈಲಿ ಟ್ರ್ಯಾಕಿಂಗನ್ನು ಕ್ಲಿಕ್ಕನ್ನು ಮಾಡುವಂಥದ್ದು. ಈ ಡೈಲಿ ಟ್ರ್ಯಾಕಿಂಗಿಗೆ ಬಂದ ಮೇಲೆ ಇಲ್ಲಿ ಕೆಳಗಡೆಗೆ THR/HCM ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಟೇಕ್ ಹೋಮ್ ರೇಷನ್ನು ಇದೆಯಲ್ಲ, ಅದನ್ನು ಆಪ್ಷನನ್ನು ನೀವೇನು ಮಾಡಬೇಕು, ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಈ ರೀತಿ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಕೆಳಗಡೆಗೆ ಪ್ರೆಗ್ನೆಂಟ್ ವುಮನ್ನು, ಲ್ಯಾಕ್ಟಿಕ್ ಮದರು, ಚಿಲ್ಡ್ರನ್ಸು, ಈ ರೀತಿ ನಿಮಗಿಲ್ಲಿ THR ಮತ್ತು HCM ಕೊಡಬೇಕಾಗಿರುವಂಥ ಮಾಹಿತಿನ ಹಾಕುವಂಥ ಫಲಾನುಭವಿಗಳ ಬಗ್ಗೆ ಮಾಹಿತಿ ಕೇಳ್ತಾ ಹೋಗುತ್ತೆ. ಇಲ್ಲಿ ಪ್ರೆಗ್ನೆಂಟ್ ಆಗಿರ್ಬೋದು, ಗರ್ಭಿಣಿ ಆಗಿರ್ಬೋದು, ಬಾಣಂತ ಆಗಿರ್ಬೋದು, ಮಕ್ಕಳದು ಆಪ್ಷನ್ಸ್ಗಳು ಬೇರೆ ಬೇರೆ ಬರ್ತಾ ಹೋಗ್ತವೆ. ಅದರಲ್ಲಿ ಮೊದಲೇದಾಗ ನಾವು ಪ್ರೆಗ್ನೆಂಟ್ ವುಮನ್ ನೋಡೋಣ. ಈ ರೀತಿ ಪ್ರೆಗ್ನೆಂಟ್ ವುಮನ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ಹೊಸದಾಗಿ ನೋಡ್ತಾ ಇರ್ಬೋದು, ಮೊದಲೆಲ್ಲ ಹೆಸರುಗಳು ಸೀರಿಯಲ್ ವೈಸ್ ಬರ್ತಾ ಹೋಗ್ತಾ ಇದ್ವು. ಅದರ ಜೊತೆಗೆ ಏನಪ್ಪ ಅಂದರೆ ಇನ್ನು ನೇರವಾಗಿ ನೀವು ಫಲಾನುಭವಿಗಳನ್ನು ಹುಡುಕಬಹುದು. ಯಾವ ರೀತಿ ಅಂದರೆ ಇಲ್ಲಿ ಸರ್ಚ್ ಅನ್ನುವಂಥ ಆಪ್ಷನನ್ನು ಕೊಟ್ಟಿದ್ದಾರಲ್ಲ, ಈ ಸರ್ಚ್ ಅನ್ನುವಂಥ ಆಪ್ಷನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಅಲ್ಲಿ ನೀವು ಅವರ ಹೆಸರನ್ನು ಟೈಪ್ ಮಾಡಿಬಿಟ್ರೆ, ಅವರ ಹೆಸರನ್ನು ಏನಾದರೂ ನೀವು ಟೈಪ್ ಮಾಡಿಬಿಟ್ರೆ ಆ ಪ್ರಕಾರವಾಗಿ ಆ ಫಲಾನುಭವಿಗಳು ನಿಮಗೆ ಲಭ್ಯವಾಗ್ತಾ ಹೋಗ್ತವೆ. ಇದು ಪೋಷಣ್ ಟ್ರ್ಯಾಕರ್ನಲ್ಲಿ ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ ಆಗಿದೆ. ಈ ರೀತಿಯಾಗಿ ಪ್ರೆಗ್ನೆಂಟ್ ವುಮನ್ ಆಗಿರ್ಬೋದು, ಲ್ಯಾಕ್ಟಿಕ್ ಮದರ್ ಆಗಿರ್ಬೋದು, ಚಿಲ್ಡ್ರನ್ ಆಗಿರ್ಬೋದು, 6ನೇ ತಿಂಗಳಿಂದ 3 ವರ್ಷ, 3 ವರ್ಷದಿಂದ 6 ವರ್ಷದ ಮಕ್ಕಳಾಗಿರ್ಬೋದು, ಪ್ರತಿಯೊಂದರಲ್ಲಿಯೂ ಸಹ ಫಲಾನುಭವಿಯಲ್ಲಿ ಸರ್ಚ್ ಆಪ್ಷನನ್ನು ಈ ವರ್ಷನ್ನಲ್ಲಿ ಅಪ್ಡೇಟ್ ಮಾಡಿರುವಂಥದ್ದು. ಹಾಗಾಗಿ ಈ ಸರ್ಚ್ ಆಪ್ಷನನ್ನು ಬಳಸ್ಕೊಳ್ಳೋದ್ರ ಮೂಲಕ ನೀವು ಫಲಾನುಭವಿಗಳನ್ನು ಸರಳವಾಗಿ ಹುಡುಕೋಬಹುದು. ನಿಮಗೆಲ್ಲ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದಿಷ್ಟು ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ ಅಂತ ನಿಮ್ಗೆ ತಿಳಿಸ್ತಾ ಎಲ್ಲರೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.